so long. We've been waiting for this time to begin. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮನೆಯಲ್ಲಿ ಅತಿ ಸುಲಭವಾಗಿ ಟರ್ಮರಿಕ್ ಪೌಡರನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಟ್ ಏನಂದರೆ ಅದನ್ನು ಅರಿಶಿನ ಬೇರು ಎಲ್ಲ ಕಡೆಯೂ ಎಲ್ಲ ಶಾಪಲ್ಲಿ ಸಿಗುತ್ತೆ. ಅದನ್ನು ಮೊದಲು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಅದನ್ನು ಸೂರ್ಯನ ಬೆಳಕಲ್ಲಿ ಒಣಗಿಸ್ಕೋಬೇಕು. ಯಾಕಂದರೆ ಅದನ್ನು ಕುಟ್ಟೋದ್ರಿಂದ ಸ್ವಲ್ಪ ಹಾರ್ಡಿರುತ್ತಲ್ವ, ಅದು ಬೇಗ ಒಡೆದು ಹೋಗಬೇಕು ಅನ್ನೋಗೋಸ್ಕರ ಅದನ್ನು ಬಿಸಿಲಲ್ಲಿ ಇಟ್ಕೊಂಡು ಸ್ವಲ್ಪ ಒಣಗಿಸ್ಕೊಂಡ್ರೆ ಬೇಗ ಆಗುತ್ತೆ. ಅದನ್ನು ನಾವು ಒರಳಲ್ಲಿ ಏನಿರುತ್ತಲ್ವ ಅದನ್ನು ಆ ಥರ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಈ ರೀತಿ. ಬಟ್ ಇಡೀದನ್ನು ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ ಲೆಡ್ಡೆಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಅದು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಪೌಡರು ಬೇಗ ಆಗಿಬಿಡುತ್ತೆ. ಈ ರೀತಿ ಪೌಡರ್ನ ಮಾಡ್ಕೋಬೇಕು. ಯಾಕಂದರೆ ಮಿಕ್ಸಿ ಜಾರಲ್ಲಿ ಈ ರೀತಿ ಸ್ವಲ್ಪನೇ ಹಾಕಿ ಮಾಡ್ಕೋದ್ರಿಂದ ಏನು ಮಿಕ್ಸಿ ಜಾರ್ ಹಾಳಾಗಲ್ಲ. ಈ ರೀತಿ ಪೌಡರ್ ಮಾಡಿಕೊಂಡು ಅದನ್ನು ನಾವು ಜರಡಿ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಪೀಸ್ಗಳೆಲ್ಲ ಉಳಿದಿರುತ್ತೆ ಅರಿಶಿನ ಬೇರ್ದು. ಈ ರೀತಿ ಜರಡಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಟೂ ಟು 3 ಮಂತ್ಸ್ ಆದರೂ ಬರುತ್ತೆ. ಈ ರೀತಿ ಸ್ಟೋರ್ ಮಾಡಿಕೊಂಡ್ರೆ ಮತ್ತು ತುಂಬ ಹೈಜಿನ್ ಆಗಿ ಇರುತ್ತಲ್ವ, ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ಬಟ್ ಹೊರಗಡೆದು ಇರುತ್ತಂಥ ಅರಿಶಿನ ಪೌಡ್ರಲ್ಲಿ ಏನೇನು ಮಿಕ್ಸ್ ಇರುತ್ತೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿಕೊಂಡು ಈ ರೀತಿ ಸ್ಟೋರ್ ಮಾಡ್ಕೊತಾನೆ ಇರ್ತೀನಿ. ನಾನು ಕೂಡ ತುಂಬ ವರ್ಷದಿಂದನೇ ಹೀಗೆ ಸ್ಟೋರ್ ಮಾಡ್ತಾ ಇರ್ತೀನಿ ಅರಿಶಿನ ಪೌಡರನ್ನ. ಬಟ್ ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಅರಿಶಿನ ಹೊರಗಡೆಯಿಂದ ತರ್ತೀರಾ ಅಥವಾ ಮನೆಯಲ್ಲೇ ರೆಡಿ ಮಾಡ್ಕೋತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಅರಿಶಿನ ಪೌಡರು ಇದು ಕೆಮ್ಮು ನೆಗಡಿಗೆ ಎಲ್ಲರೂ ಯೂಸ್ ಮಾಡುವಂಥದ್ದು. ಹಾಗೆ ಪ್ರತಿಯೊಂದು ಅಡುಗೆ ಕೂಡ ಅರಿಶಿನ ಪೌಡರ್ ಬೇಕೇ ಬೇಕು. ಇದು ಇಮ್ಯುನಿಟಿ ಬೂಸ್ಟ್ ಅಂತಲೇ ಹೇಳ್ಬೋದು ಅರಿಶಿನ ಪೌಡರು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತಾಯಿರ್ತೀನಿ. ಅರಿಶಿನ ಬೇರು ಈಗ ಎಲ್ಲ ಕಡೆಯೂ ಸಿಗುತ್ತಲ್ವ, ಅತಿ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಬಟ್ ನೀವು ಹೊರಗಡೆಯಿಂದ ತರ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಈ ರೀತಿ ಅರಿಶಿನ ಬೇರೆ ತಂದು ನೀವೇ ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್. ಥ್ಯಾಂಕ್ ಯು.